ನಮಸ್ತೆ, ನಾನು ಪ್ರಶಾಂತ್ ಮೂಡಿಗೆರೆ. ಇವತ್ತು ಬೆಳಗ್ಗೆ ಎದ್ದು ಪೇಪರ್ನ ನೋಡಿದೆ. ಈ ಪೇಪರ್ನ ನೋಡಿದಾಗ ಒಂದು ರೀತಿಯಾದಂಥ ಅಚ್ಚರಿ ನನಗೂ ಕೂಡ ಕಾಡಿತ್ತು. ಯಾಕೆಂತ ಹೇಳಿದರೆ, ಗಾಂಧೀಜಿಯವರ ಜೊತೆ ಸಿದ್ದರಾಮಯ್ಯನವರು, ಡಿ ಕೆ ಶಿ ಅವರು ಹಾಗೂ ಒಂದಷ್ಟು ಜನ ನಮಗೆ ನ್ಯಾಯ ಬೇಕು ಅನ್ನೋ ರೀತಿಯಲ್ಲಿ ಒಂದು ಜಾಹೀರಾತು ಎಲ್ಲ ಮುಖಪುಟದ ಮೊದಲ ಪೇಜ್ನಲ್ಲಿ ಪ್ರಕಟವಾಗಿದೆ. ನೀವು ನೋಡ್ತಿರ್ಬೋದು. ನನ್ನ ಹತ್ರ ಈಗ ಒಂದಷ್ಟು ಪತ್ರಿಕೆಗಳು, ವಿಜಯ ಕರ್ನಾಟಕ ಇರ್ಬೋದು, ಹಾಗೆ ಪ್ರಜಾವಾಣಿ ಇರ್ಬೋದು, ಪ್ರತಿಯೊಂದು ಪತ್ರಿಕೆಗಳಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಜಾಹೀರಾತು ಇರುವಂಥದ್ದು. ಈ ಜಾಹೀರಾತಿನ ಮುಖ್ಯವಾದಂಥ ಅಂಶ ಅನ್ನುವಂಥದ್ದು ನಾಳೆ ರಾಜ್ಯ ಸರ್ಕಾರ ಹಮ್ಮಿಕೊಂಡಿರುವಂಥ ಒಂದು ಹೋರಾಟದ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು. ನನ್ನ ತೆರಿಗೆ ನನ್ನ ಹಕ್ಕು ಅನ್ನುವಂಥ ಒಂದು ಅಂಶವನ್ನು ಕೊಟ್ಟಿರುವಂಥದ್ದು ಅಡಿಬರದ ಹಿನ್ನೆಲೆಯಲ್ಲಿ ಈ ಒಂದು ಜಾಹೀರಾತು ಇರುವಂಥದ್ದು. ಅಂದರೆ ನಾವು ತೆರಿಗೆಯನ್ನು ಕಟ್ಟಿದ್ದೇವೆ, ಆದರೆ ಅದರ ಹಕ್ಕನ್ನು ಪಡೆದುಕೊಳ್ಳುವಲ್ಲಿ ನಾವು ವಿಫಲವಾಗಿದ್ದೇವೆ, ಅನ್ಯಾಯವಾಗಿದೆ, ನಮಗೆ ಮೋಸವಾಗಿದೆ ಅನ್ನುವಂಥ ಜಾಹೀರಾತನ್ನು ರಾಜ್ಯ ಸರ್ಕಾರ ಇವತ್ತು ಬಿಡುಗಡೆ ಮಾಡಿರುವಂಥದ್ದು. ಇನ್ನು ನೋಡ್ತಿರ್ಬೋದು, ಈ ಒಂದು ಜಾಹೀರಾತಿನಲ್ಲಿ ಒಂದಷ್ಟು ಅಂಶಗಳನ್ನು ರಾಜ್ಯ ಸರ್ಕಾರ ಪಟ್ಟಿ ಮಾಡಿದೆ. ನಮಗೆ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು. ಕರ್ನಾಟಕ ಮತ್ತು ಕನ್ನಡಿಗರ ಮೇಲೆ ಕೇಂದ್ರ ಸರ್ಕಾರದ ಆರ್ಥಿಕ ದೌರ್ಜನ್ಯದ ವಿರುದ್ಧ ಚಲೋ ದಿಲ್ಲಿ ಅನ್ನುವಂಥ ಹೆಡ್ಲೈನನ್ನು ಕೊಟ್ಟುಕೊಂಡು ಒಂದಷ್ಟು ಅಂಶಗಳನ್ನು ಕೂಡ ಇಲ್ಲಿ ಪಟ್ಟಿ ಮಾಡಲಾಗಿದೆ. ನಾಳೆ ಈ ಒಂದು ಹೋರಾಟ ದಿಲ್ಲಿಯಲ್ಲಿ ನಡೆಯಲಿಕ್ಕಿದೆ, ಜಂತರ್ ಮಂತರ್ನಲ್ಲಿ ನಡೆಯಲಿಕ್ಕಿದೆ. ದಿಲ್ಲಿಗೆ ಹೋಗೋಣ ಬನ್ನಿ ಕೇಳೋಣ ಅನ್ನುವಂಥ ಸ್ಲೋಗನನ್ನು ಕೂಡ ರಾಜ್ಯ ಸರ್ಕಾರ ಹಾಕ್ಕೊಂಡಿರುವಂಥದ್ದು. ಎಲ್ಲೆಲ್ಲಿ ನಮಗೆ ಏನೊಂದು ನಾವು ಹೋರಾಟ ತೆರಿಗೆಯನ್ನು ಕಟ್ಟಿದ್ದೀವಿ, ಆ ಒಂದು ತೆರಿಗೆಯಲ್ಲಿ ನಮಗೆ ಯಾವ ರೀತಿಯಾಗಿ ಮೋಸ ಆಗಿದೆ ಅನ್ನುವಂಥ ಪಟ್ಟಿಯನ್ನು ಕೂಡ ರಾಜ್ಯ ಸರ್ಕಾರ ಮಾಡಿರುವಂಥದ್ದು. ಆ ಪಟ್ಟಿಯನ್ನು ಓದುವಂಥ ಪ್ರಯತ್ನವನ್ನು ನಾನು ನಿಮ್ಮ ಮುಂದೆ ಮಾಡ್ತಿದ್ದೀನಿ. ಬರ ಪರಿಹಾರಕ್ಕೆ ಬಿಡಿಗಾಸಿಲ್ಲ, ರಾಜ್ಯದ ಬೇಡಿಕೆ 18,177 ಕೋಟಿ ರುಗಳು, ಕೇಂದ್ರ ಸರ್ಕಾರ ನೀಡಿದ್ದು ಶೂನ್ಯ. ತೆರಿಗೆ ಪಾಲಿನಲ್ಲಿ ತಾರತಮ್ಯ, ಶೇಕಡ 4.72ರಿಂದ ಶೇಕಡ 3.64ಕ್ಕೆ ಇಳಿಕೆ. ರಾಜ್ಯಕ್ಕೆ ಆದ ನಷ್ಟ 62,098 ಕೋಟಿ ರುಗಳು ಕಳೆದ 5 ವರ್ಷಗಳಲ್ಲಿ. ಹಾಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ ನಿರ್ಲಕ್ಷ್ಯ, 2023-24ರಲ್ಲಿ ಘೋಷಣೆಯಾಗಿದ್ದು 5,300 ಕೋಟಿ ರುಗಳು, ಕೇಂದ್ರ ಸರ್ಕಾರ ನೀಡಿದ್ದು ಶೂನ್ಯ. ಮರೀಚಿಕೆಯಾದ ವಿಶೇಷ ಅನುದಾನ, 15ನೇ ಹಣಕಾಸು ಆಯೋಗ ಶಿಫಾರಸು 5,495 ಕೋಟಿ ರುಗಳು, ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ದು ಶೂನ್ಯ. ಸಹಭಾಗಿತ್ವ ಯೋಜನೆಗೆ ಅನುದಾನ ಕಡಿತ, 2021-22ರಲ್ಲಿ 20,000 ಕೋಟಿ ರುಗಳು ಕಡಿತವಾಗಿದೆ. ಹಾಗೆ 2022-23ರಲ್ಲಿ 13,000 ಕೋಟಿ ರುಗಳನ್ನು ಕಡಿತ ಮಾಡಿದೆ. ನನಸಾಗದ ಕನಸು, ನನಸಾಗೆ ಉಳಿದ ಏಮ್ಸ್, ಮಹದಾಯಿ ಯೋಜನೆಗೆ ಮನ್ನಣೆ ಇಲ್ಲ ಅನ್ನುವಂಥ ಒಂದಷ್ಟು ಪಟ್ಟಿಯನ್ನು ಸರ್ಕಾರ ಇಲ್ಲಿ ನೀಡಿರುವಂಥದ್ದು. ಇಲ್ಲೆಲ್ಲ ಈ ಒಂದು ನಾನು ಈಗಾಗಲೇ ಓದಿದೆ. ಈ ಒಂದು ಅಂಶಗಳನ್ನು ಇಟ್ಟುಕೊಂಡು ಇಷ್ಟರಲ್ಲೇ ನಮಗೆ ಕೇಂದ್ರ ಸರ್ಕಾರ ನೀಡಬೇಕಾಯಿತು. ಯಾವುದೇ ನಾವು ಕಟ್ಟಿರುವಂಥ ತೆರಿಗೆಯಲ್ಲಿ ನಮಗೆ ಬೇಕಾದಂಥ ಒಂದು ಪಾಲೇನಿತ್ತು, ಆ ಪಾಲನ್ನು ಕೊಟ್ಟಿಲ್ಲ ಅನ್ನುವಂಥ ಒಂದು ಆರೋಪದ ದೊಡ್ಡ ಪಟ್ಟಿಯನ್ನೇ ಮಾಡಿರುವಂಥದ್ದು. ಒಟ್ಟು ಕೇಂದ್ರ ಸರ್ಕಾರದ ಅನ್ಯಾಯದಿಂದ ಕರ್ನಾಟಕಕ್ಕೆ 2017-18ರಿಂದ ಆದ ನಷ್ಟ 1,87,000 ಕೋಟಿ ರುಗಳು ಅನ್ನುವಂಥ ಒಂದು ಟೋಟಲ್ ಬಜೆಟನ್ನು ಇಲ್ಲಿ ನೀಡಿದೆ. ನೀವು ನೋಡ್ತಿರ್ಬೋದು. ಅಂದರೆ 1,87,000 ಕೋಟಿ ರುಗಳು ನಮಗೆ ಇಷ್ಟು ಕಳೆದ 2017 ಮತ್ತು 18ರಿಂದ ಇಲ್ಲಿವರೆಗೂ ಕೂಡ ರಾಜ್ಯಕ್ಕೆ ಮೋಸವಾಗಿದೆ. ಕನ್ನಡಿಗರಿಗೆ ಕರ್ನಾಟಕದ ಮೇಲೆ ಆರ್ಥಿಕ ದೌರ್ಜನ್ಯ ಆಗಿದೆ ಅನ್ನುವಂಥ ಆರೋಪವನ್ನು ಈಗ ಕಾಂಗ್ರೆಸ್ ಮಾಡ್ತಿರುವಂಥದ್ದು. ಇದಕ್ಕೆ BJP ಏನು ಹೇಳುತ್ತೆ ಅಂತ ಕೇಳಬೇಕು. ಯಾಕಂತ ಹೇಳಿದರೆ, ಸಾಮಾನ್ಯವಾಗಿ ಇಂಥ ಒಂದು ಆರೋಪವನ್ನು BJP ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ರಾಜ್ಯದ BJP ಆಗಿರಲಿ, ಹಾಗೆ ಕೇಂದ್ರ ಸರ್ಕಾರ ಕೂಡ ಒಪ್ಪಿಕೊಳ್ಳಲಿಕ್ಕೆ ಒಪ್ಪಿಕೊಳ್ಳೋದಿಲ್ಲ. ಆದರೆ ಈ ಒಂದು ಅಂಶಗಳನ್ನು ಇಟ್ಟುಕೊಂಡು ರಾಜ್ಯ ಸರ್ಕಾರ ನಾಳೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ದಿಲ್ಲಿಯಲ್ಲಿ ಮಾಡ್ತಾ ಇದೆ. ಈ ಹೋರಾಟಕ್ಕೆ ಇದು ಒಂದು ರೀತಿಯಾಗಿ ರಾಜಕೀಯಕ್ಕೆ ತಿರುಗಿಕೊಳ್ಳುತ್ತಾ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ ಈ ಒಂದು ಅಂಶವನ್ನು, ಇಷ್ಟು ದೊಡ್ಡ ಒಂದು ಆರೋಪವನ್ನು ಮಾಡಿದಾಗ ಇದು ರಾಜಕೀಯಕ್ಕೆ ಎರಡು ಪಕ್ಷಗಳ ಮಧ್ಯೆ ಕೆಸರ ಎರಚಾಟಕ್ಕೆ ಕಾರಣವಾಗದಂತೂ ಸತ್ಯ. ಯಾಕಂತ ಹೇಳಿದರೆ, ಇದನ್ನು ಕಾಂಗ್ರೆಸ್ ಒಂದು ದೊಡ್ಡ ಮಟ್ಟದ ಗಂಭೀರ ಆರೋಪವನ್ನು ಮಾಡಿದೆ. ಆದರೆ ಸಾಮಾನ್ಯವಾಗಿ ಈ ಆರೋಪವನ್ನು BJP ಒಪ್ಪಿಕೊಳ್ಳಲ್ಲ. ಈ ರೀತಿಯಾದಂಥ ಆರೋಪ ಮಾಡಿದ್ದಾರೆ ಈಗಲೂ ಕೂಡ ಹೇಳ್ಬೋದು. ಯಾಕಂತ ಹೇಳಿದರೆ, ಮುಂದೆ ಲೋಕಸಭಾ ಚುನಾವಣೆ ಇದೆ. ಅದು ಚುನಾವಣೆ ಬರುವ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಆರೋಪವನ್ನು ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಹೊರಿಸುತ್ತಿದೆ, ಗೂಬೆ ಕೂರಿಸುತ್ತಿದೆ ಅನ್ನೋಂಥ ಮಾತುಗಳು ಕೂಡ ಸಾಮಾನ್ಯವಾಗಿ ಇನ್ನು ಮುಂದೆ BJP ನಾಯಕರಿಂದ ಬರುತ್ತೆ. ಆದರೆ ಕನ್ನಡಿಗರು ಏನು ಹೇಳ್ತೀರಿ? ನಿಜಕ್ಕೂ ಕೂಡ ನಮಗೆ ಈ ಮಟ್ಟದ ಅನ್ಯಾಯ ಆಗಿದೆಯಾ?
ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಮಲತಾಯಿ ಧೋರಣೆ ಆಗಿದೆಯಾ, ಜನಸಾಮಾನ್ಯರು ಏನು ಹೇಳ್ತೀರಿ ಅನ್ನೋದು ಕೂಡ ತುಂಬ ಪ್ರಮುಖವಾದ ಅಂಶ ಆಗುತ್ತೆ. ಯಾಕಂತ ಹೇಳಿದರೆ ಪಕ್ಷಗಳು ಪರಸ್ಪರ ಕಚ್ಚಾಡಿಕೊಳ್ಳೋದು ಸರ್ವೇ ಸಾಮಾನ್ಯ. ಆದರೆ ನಿಜವಾದಂಥ ಏನೊಂದು ಈ ಒಂದು ಸಮಾಜದಲ್ಲಿ ಯಾಕೆಂದರೆ ಪ್ರಜೆಗಳೇ ಪ್ರಭುಗಳು ಅನ್ನುವಂಥ ಅಂಶ ಇರುವಂಥದ್ದು. ಜನಸಾಮಾನ್ಯರು ಏನು ಹೇಳ್ತಾರೆ ಅದೇ ಕೂಡ ತುಂಬ ಮುಖ್ಯವಾಗಿ ಪರಿಗಣಿಸಲ್ಪಡುವಂಥದ್ದು. ಹಾಗಾಗಿ ಜನಸಾಮಾನ್ಯರ ಅಭಿಪ್ರಾಯ ಹೇಗಿದೆ ಅದನ್ನು ಕೂಡ ನೀವು ಹೇಳಬೇಕಾಗಿದೆ. ಯಾಕೆಂದರೆ ನಾನು ಈಗಾಗಲೇ ಹೇಳಿದಂತೆ ಚುನಾವಣೆ ಅಥವಾ ರಾಜಕೀಯ ಪಕ್ಷಗಳ ಆರೋಪ ಪ್ರತ್ಯಾರೋಪಗಳು ಏನೇ ಇರ್ಬೋದು, ಆದರೆ ಒಬ್ಬ ಪ್ರಬುದ್ಧ ಮತದಾರ ಇರ್ಬೋದು, ಪ್ರಬುದ್ಧ ಆಗಿರುವಂಥ ಜನಸಾಮಾನ್ಯ ಇರ್ಬೋದು, ಅವನು ಏನು ಹೇಳ್ತಾನೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈ ಒಂದು ಅಂಶವನ್ನು ನಾನು ಯಾಕಂತ ಹೇಳಿದರೆ ಇವತ್ತು ಪೇಪರನ್ನು ನೋಡಿದಾಗ ಸಾಮಾನ್ಯವಾಗಿ ಇವತ್ತು ಎಲ್ಲ ಒಂದು ಪೇಪರ್ಗಳಲ್ಲೂ ಹಾಗೆ ಎಲ್ಲ ಒಂದು ಬೇರೆ ಬೇರೆ ರೀತಿಯ ಏನೊಂದು ಟಿ ವಿ ಚಾನಲ್ಗಳಲ್ಲೂ ಕೂಡ ಈ ಒಂದು ಹೋರಾಟದ ಧ್ವನಿ ಮೊಳಗ್ತಿದೆ. ನಾಳೆ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ದಿಲ್ಲಿ ಸಾಕ್ಷಿಯಾಗಲಿಕ್ಕಿದೆ. ಇಡೀ ರಾಜ್ಯ ಸರ್ಕಾರವೇ ಹೋಗಿ ಅಲ್ಲಿ ಕೂರ್ಲಿಕ್ಕಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಸಜ್ಜಾಗಿದೆ. ಆದರೆ ಜನರು ಏನು ಹೇಳ್ತೀರಿ, ಜನರ ಅಭಿಪ್ರಾಯ ಏನಿದೆ? ಯಾಕೆಂತ ಹೇಳಿದರೆ ಜನಶಕ್ತಿಯೇ ಅವರು ಈ ಒಂದು ಅಂಶದಲ್ಲಿ ನಿರ್ಣಾಯಕ ಆಗುತ್ತೆ. ನಿಮ್ಮ ಈ ಒಂದು ರಾಜ್ಯ ಸರ್ಕಾರದ ಆರೋಪದ ಬಗ್ಗೆ ನೀವೇನು ಹೇಳ್ತೀರಿ? ಈ ಬಗ್ಗೆ ನಾವು ಕೂಡ ಈ ಒಂದು ಜನರ ಅಭಿಪ್ರಾಯವನ್ನು ಇವತ್ತು ಪಡೆಯುತ್ತಿದ್ದೇವೆ. ನೀವೇನೇನು ಹೇಳ್ತೀರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು. ಯಾಕೆಂತ ಹೇಳಿದರೆ ಜನಶಕ್ತಿಯೇ ನಿರ್ಣಾಯಕ ಆಗಿರುವಂಥ ಈ ಒಂದು ಕಾಲಘಟ್ಟದಲ್ಲಿ ನಿಜಕ್ಕೂ ಕೂಡ ನಿಮ್ಮ ಒಂದು ಅಭಿಪ್ರಾಯಗಳು ಮುಖ್ಯ ಆಗುತ್ತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.